ಭಾರೀ ಮಳೆಗೆ ಉತ್ತರ ಕನ್ನಡದ ಹೊನ್ನಾವರದ ರಾಷ್ಟ್ರೀಯ ಹೆದ್ದಾರಿ 66 ಸಂಪೂರ್ಣ ಜಲಾವೃತಗೊಂಡಿದೆ. ವರುಣಾರ್ಭಟಕ್ಕೆ ಹೆದ್ದಾರಿಯ ಅಕ್ಕಪಕ್ಕದ ಅಂಗಡಿಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಸದ್ಯ ಐಆರ್ಬಿ ಕಂಪನಿ ಹೆದ್ದಾರಿ 66ರ ಅಗಲೀಕರಣ ಮಾಡ್ತಾ ಇದೆ. ಹೀಗಾಗಿ ಈ ಕಾಮಗಾರಿಯಿಂದ ಪರಿಸ್ಥಿತಿ ಹೀಗಾಗಿದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ನಿನ್ನೆ ಸಂಜೆಯಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಜೋಗ ಸರ್ಕಲ್ ಕೂಡ ಮುಳುಗಡೆಯಾಗಿದೆ. ಮತ್ತೊಂದೆಡೆ ಹೊನ್ನಾವರದಲ್ಲಿ ಸುರಿದಂತಹ ಭಾರೀ ಮಳೆಯಿಂದಾಗಿ ಭಾಸ್ಕೇರಿ ಭಾಗದಲ್ಲಿ ಮನೆಗಳಿಗೆ ಹಾಗೆ ತೋಟಕ್ಕೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಗುಂಡುಬಾಳ ನದಿ ಪ್ರವಾಹಕ್ಕೆ ತೋಟ ಮನೆಗಳು ಜಲಾವೃತಗೊಂಡಿದ್ದು, ತಗ್ಗು ಪ್ರದೇಶ ಹಾಗೆ ನದಿ ತೀರದ ಭಾಗದಲ್ಲಿರುವ ಜನರಿಗೆ ಸ್ಥಳಾಂತರಗೊಳ್ಳೋಕೆ ಸೂಚನೆ ನೀಡಲಾಗಿದೆ. ಮಳೆಯಿಂದಾಗಿ ಹೆಚ್ಚಿನ ಹಾನಿ ಸಂಭವಿಸಿದ್ರೆ ಕಾಳಜಿ ಕೇಂದ್ರವನ್ನ ತೆರೆಯೋಕೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಕಾರವಾರದಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಪೋಸ್ಟ್ ಚಂಡಿಯಾದಲ್ಲಿ ಗುಡ್ಡ ಕುಸಿತವಾಗಿದೆ. ಗುಡ್ಡ ಕೊರೆದು ಆಮದಹಳ್ಳಿಯಿಂದ ನೌಕಾನೆಲೆಗೆ ಸಂಪರ್ಕ ರಸ್ತೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಆದರೆ ರಸ್ತೆ ನಿರ್ಮಾಣದ ವೇಳೆ ಮೇಲ್ಭಾಗದಲ್ಲಿ ಭಾರೀ ಪ್ರಮಾಣದಲ್ಲಿ ಗುಡ್ಡ ಕುಸಿತವಾಗಿದೆ. ಈ ಗುಡ್ಡ ಕುಸಿದು ಕೆಳಭಾಗದ 7 ಮನೆಗಳಿಗೆ ಬೀಳುವಂತಹ ಆತಂಕ ಎದುರಾಗಿದ್ದು, ಈಗಾಗಲೇ ಅಧಿಕಾರಿಗಳು ಸ್ಥಳೀಯರಿಗೆ ಬೇರೆ ಕಡೆ ಸ್ಥಳಾಂತರವಾಗೋಕೆ ಮನವಿಯನ್ನ ಮಾಡಿದ್ದಾರೆ. ವಿರೋಧದ ನಡುವೆಯೂ ರಸ್ತೆ ನಿರ್ಮಾಣ ಮಾಡಿರುವುದರಿಂದ ಗುಡ್ಡ ಕುಸಿತವಾಗ್ತಾ ಇದ್ದು, ಜನ ಮನೆ ಆಸ್ತಿ ಪಾಸ್ತಿಯನ್ನ ಕಳ್ಕೊಳ್ಳುವಂತಹ ಭೀತಿಯಲ್ಲಿದ್ದಾರೆ. ನಾಡಿನಲ್ಲಿ ಭಾರೀ ಮಳೆ ಗಾಳಿಗೆ ಅವಾಂತರ ಸೃಷ್ಟಿಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಹೊರನಾಡಿನಲ್ಲಿ ವಿದ್ಯುತ್ ಕಂಬ ಉರುಳಿ ಬಿದ್ದಿದೆ. ವಿಷಯ ತಿಳಿದ ತಕ್ಷಣ ಗ್ರಾಮಸ್ಥರು ವಿದ್ಯುತ್ ಕಂಬವನ್ನ ಸಂಪರ್ಕವನ್ನ ತಪ್ಪಿಸೋಕೆ ಮೆಸ್ಕಾಂ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ. ಅಷ್ಟೇ ಅಲ್ಲ, ಕಳಸಾ ತಾಲೂಕಿನ ಹಿರೇಬೈಲು ಇಡಕಣೆ ಗ್ರಾಮದಲ್ಲಿ ವಿಪರೀತ ಗಾಳಿಗೆ ಬೃಹತ್ ಮರವೊಂದು ಮನೆಯ ಮೇಲೆ ಬಿದ್ದಿದ್ದು, ಮನೆಯಲ್ಲಿದ್ದಂತಹ ನಾಗರತ್ನಮ್ಮ ಎಂಬ ಮಹಿಳೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದಿನಸಿ ಪದಾರ್ಥ ಪಾತ್ರೆಗಳು ಹಾನಿಗೀಡಾಗಿವೆ. ಮೂಡಿಗೆರೆ ತಾಲೂಕಿನ ಕುಟ್ಟಿಗೆಹಾರ, ತರುವೆ, ಬಣಕಲ್, ಬಾಳೂರು, ದೇವರಮನೆ, ಕುಂದೂರು, ಮತ್ತಿಕಟ್ಟೆ, ಜಾಣಿಗೆ ಸೇರಿದಂತೆ ಹಲವೆಡೆ ಮಳೆಯಿಂದಾಗಿ ಬೃಹತ್ ಗಾತ್ರದ ಮರಗಳು ಹಾಗೆ ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿವೆ. ಮೆಸ್ಕಾಂ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಮಳೆಯಲ್ಲೇ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸಿದ್ದಾರೆ. ಮಂಗಳೂರಿನಲ್ಲಿ ವರುಣನ ಆರ್ಭಟ ಜೋರಾಗಿದ್ದು, ಭಾರೀ ಗಾಳಿ ಮಳೆಗೆ ಹೋರ್ಡಿಂಗ್ ಉರುಳಿ ಬಿದ್ದು 12 ವಾಹನಗಳು ಜಖಂಗೊಂಡಿವೆ. ಇನ್ನು ಈ ಘಟನೆ ಮಂಗಳೂರು ಹೊರವಲಯದ ನಂತೂರು ಎಂಬಲ್ಲಿ ನಡೆದಿದೆ. ಕಟ್ಟಡವೊಂದರ ಮೇಲೆ ಅಳವಡಿಸಲಾಗಿದ್ದಂತಹ ಬೃಹತ್ ಗಾತ್ರದ ಜಾಹೀರಾತಿನ ಹೋರ್ಡಿಂಗ್ ಉರುಳಿ ಬಿದ್ದಿದ್ದು, ವಿದ್ಯುತ್ ತಂತಿಯ ಮೇಲೆ ಹೋರ್ಡಿಂಗ್ ಬಿದ್ದ ಪರಿಣಾಮ ಟ್ರಾನ್ಸ್ಫಾರ್ಮರ್ ಕೂಡ ಧರೆಗುರುಳಿದೆ. ಕ್ರೇನ್ ಮೂಲಕ ಹೋರ್ಡಿಂಗ್ ಹಾಗೆ ವಿದ್ಯುತ್ ಕಂಬಗಳನ್ನು ಸಿಬ್ಬಂದಿ ತೆರವುಗೊಳಿಸಿತ್ತು. ಮಂಗಳೂರಲ್ಲಿ ಎಡೆಬಿಡದೆ ಮಳೆಯಾಗ್ತಾ ಇರುವ ಪರಿಣಾಮ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಆದರೂ ಮಂಗಳೂರು ಹೊರವಲಯದ ಹರಿಕಳ ಎಂಬಲ್ಲಿ ಯುವಕನೊಬ್ಬ ಮೀನು ಹಿಡಿಯೋಕೆ ಬೋಟ್ನಲ್ಲಿ ನದಿಗೆ ಹೋಗಿದ್ದ. ನೀರಿನ ರಭಸಕ್ಕೆ ಬೋಟ್ ಮಗುಚಿದ್ದು ಯುವಕ ನೀರಿಗೆ ಬಿದ್ದಿದ್ದ. ತಕ್ಷಣ ಸ್ಥಳದಲ್ಲಿದ್ದಂತಹ ಯುವಕರ ತಂಡ ಸೇತುವೆ ಮೇಲಿಂದ ನದಿಗೆ ಹಗ್ಗವನ್ನ ಇಳಿಸಿ ಯುವಕನನ್ನ ಮೇಲಕ್ಕೆತ್ತಿ ರಕ್ಷಣೆ ಮಾಡಿದ್ದಾರೆ. ಆದರೆ ದೋಣಿ ನೀರು ಪಾಲಾಗಿದೆ. ಉಡುಪಿಯಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ನಗರದ ಕೃಷ್ಣ ಮಠದ ಹೊರಭಾಗದಲ್ಲಿ ಪಾರ್ಕಿಂಗ್ ಏರಿಯಾ ಸಂಪೂರ್ಣ ಜಲಾವೃತವಾಗಿದ್ದು, ಪಾರ್ಕಿಂಗ್ ಏರಿಯಾದಲ್ಲಿದ್ದಂತಹ ವಾಹನಗಳನ್ನು ಸ್ಥಳಾಂತರಿಸಲಾಯಿತು. ಪಾರ್ಕಿಂಗ್ ಏರಿಯಾ ಮೂಲಕ ನಗರಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯೂ ಸಂಪೂರ್ಣ ಜಲಾವೃತವಾಗಿದ್ದು, ವಾಹನ ಸವಾರರು ಪರದಾಡುವ ಸ್ಥಿತಿ ಇದೆ. ಇನ್ನು ಈ ಭಾಗದಲ್ಲಿರುವಂತಹ ಅಂಗಡಿಗಳಿಗೂ ಕೂಡ ನೀರು ನುಗ್ಗಿದೆ.
ಇಲ್ಲ ಪಾರ್ಕಿಂಗ್ ಏರಿಯಾ ಹೌದು ಹೌದು. ರಾಜ್ಯ ಸರ್ಕಾರದ ವಿರುದ್ಧ ವರ್ಗಾವಣೆ ದಂಧೆ ಆರೋಪ ಮಾಡಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಇವತ್ತು ಸದನಕ್ಕೆ ದಾಖಲೆ ಸಮೇತ ಬಂದಿದ್ರು. ದಾಖಲೆ ಕೇಳ್ತಾ ಇದ್ದೀರಲ್ವಾ, ಅದನ್ನೇ ತಂದಿದ್ದೀನಿ ಅಂತ ಹೇಳಿ ಎಚ್.ಡಿ.ಕೆ ಮಾಧ್ಯಮಗಳ ಮುಂದೆ ಪೆನ್ ಡ್ರೈವ್ ತೋರಿಸಿದ್ರು. ಪೆನ್ ಡ್ರೈವ್ ನಲ್ಲಿ ವರ್ಗಾವಣೆ ದಂಧೆಯ ಆಡಿಯೋ ಇದೆ. ಸಮಯ ಬಂದಾಗ ಎಲ್ಲವನ್ನೂ ಕೂಡ ಹೊರಗೆ ತರ್ತೀನಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಚ್.ಡಿ.ಕೆ ಕೆಂಡಾಮಂಡಲರಾಗಿದ್ದಾರೆ. ಇನ್ನು ಇವತ್ತಿನ ಕಲಾಪದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ತಂದಿದ್ದಂತಹ ಪೆನ್ ಡ್ರೈವ್ ಬಗ್ಗೆ ಯಾವುದೇ ಚರ್ಚೆಯಾಗಿಲ್ಲ. ಸ್ಪೀಕರ್ ಯುಟಿ ಖಾದರ್ ನಾಳೆ 10:30ಕ್ಕೆ ಕಲಾಪವನ್ನ ಮುಂದೂಡಿದ್ದು, ನಾಳೆಯಾದರೂ ಎಚ್.ಡಿ.ಕೆ ದಾಖಲೆ ಇದೆಯಂತ ತೋರಿಸಿದ್ದಂತಹ ಪೆನ್ ಡ್ರೈವ್ ಬಗ್ಗೆ ಚರ್ಚೆ ಆಗುತ್ತಾ ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ಅಲ್ಲ ದಿನ ಬೇಕು ಅಂದ್ರಲ್ಲ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ನಾನು ಸುಮ್ಮನೆ ಚರ್ಚೆ ಮಾಡಲ್ಲ. ಪಾಪ ನಮ್ಮ ಹತ್ರಲ್ಲೇ ಬೆಳ್ಕೊಂಡು ಕೆಲವು ಹೋಗವೆ. ಇವತ್ತು ಜನಕ್ಕೆ ಹೇಳಿಕೆ ಕೊಟ್ಟಿರೋದು ನೋಡಿದ್ದೀನಿ, ನಮ್ಮಿಂದಲೇ ಬೆಳೆದವು. ನನ್ನ ಬಗ್ಗೆ ಚರ್ಚೆ ಮಾಡೋದಕ್ಕೆ ಪಾಪ ಅವ್ರನ್ನೂ ಉಪಯೋಗ ಮಾಡ್ತಾವ್ರೆ. ಹಾಂ, ಆಡಿಯೋ ಬ್ರದರ್, ಆಡಿಯೋ ಅದು ಬೇಡ. ಅವೆಲ್ಲ ಟೈಮ್ ಬಂದಾಗ ಹೇಳೋಣ ಬ್ರದರ್. ಕೇಳ್ತಾವ್ರಲ್ಲ. ವರ್ಗಾವಣೆ ತಂದಿದೆ ಮೇಡಮ್, ವರ್ಗಾವಣೆ ತಂದಿದೆ ಪೆನ್ ಡ್ರೈವ್ ಇದು. ನಾನು ರಾಜಕೀಯಕ್ಕೆ ಬರುವ ಮುನ್ನ ಬಾಟಲ್ ಕೊಡ್ತಿರ್ಲಿಲ್ಲ, ಹಳ್ಳಿಯಲ್ಲಿ ಬ್ಲೂ ಫಿಲಂ ತೋರಿಸಿಕೊಂಡು ಇದ್ದವನಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಪರೋಕ್ಷವಾಗಿ ವಾಗ್ದಾಳಿ ಮಾಡಿದ್ದಾರೆ. ನನ್ನ ಆಸ್ತಿ ಬಗ್ಗೆ ಇವರದ್ದೇ ಸರ್ಕಾರ ತನಿಖೆ ಮಾಡಿಸಿದೆ, ನಮ್ಮ ಕಾಲದ ವರ್ಗಾವಣೆಯನ್ನು ತನಿಖೆ ಮಾಡಿಸಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಸವಾಲು ಹಾಕಿದ್ದಾರೆ. ನಾನೇ ಎಲ್ಲೋ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ರೌಡಿಗಳಿಗೆ ಬಾಟ್ಲು ತಂದು ಕೊಡ್ತಾ ಇದ್ದಾನಲ್ಲ ನಾನು. ಕಷ್ಟಪಟ್ಟು ಜೀವನ ಮಾಡಿ ಬಂದಿರೋರು ನಾವು. ಯಾವುದೋ ಬ್ಲೂ ಫಿಲಮ್ನಲ್ಲೆಲ್ಲ ಹಳ್ಳಿಲಿ ಟೆಂಟಲ್ಲಿ ತೋರಿಸ್ಕೊಂಡು ಬಂದಾರಲ್ಲ ನಾವು. ನಾನೇ ಎಲ್ಲೋ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ರೌಡಿಗಳಿಗೆ ಬಾಟ್ಲು ತಂದು ಕೊಡ್ತಾ ಇದ್ದಾನಲ್ಲ ನಾನು. ಕಷ್ಟಪಟ್ಟು ಜೀವನ ಮಾಡಿ ಬಂದಿರೋರು ನಾವು. ಯಾವುದೋ ಬ್ಲೂ ಫಿಲಮ್ನಲ್ಲೆಲ್ಲ ಹಳ್ಳಿಲಿ ಟೆಂಟಲ್ಲಿ ತೋರಿಸ್ಕೊಂಡು ಬಂದಾರಲ್ಲ ನಾವು. ನಾನೇ ಎಲ್ಲೋ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ರೌಡಿಗಳಿಗೆ ಬಾಟ್ಲು ತಂದು ಕೊಡ್ತಾ ಇದ್ದಾನಲ್ಲ ನಾನು. ಕಷ್ಟಪಟ್ಟು ಜೀವನ ಮಾಡಿ ಬಂದಿರೋರು ನಾವು. ಯಾವುದೋ ಬ್ಲೂ ಫಿಲಮ್ನಲ್ಲೆಲ್ಲ ಹಳ್ಳಿಲಿ ಟೆಂಟಲ್ಲಿ ತೋರಿಸ್ಕೊಂಡು ಬಂದಾರಲ್ಲ ನಾವು. ನಾನೇ ಎಲ್ಲೋ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ರೌಡಿಗಳಿಗೆ ಬಾಟ್ಲು ತಂದು ಕೊಡ್ತಾ ಇದ್ದಾನಲ್ಲ ನಾನು. ಕಷ್ಟಪಟ್ಟು ಜೀವನ ಮಾಡಿ ಬಂದಿರೋರು ನಾವು. ಇಂಧನ ಇಲಾಖೆಯಲ್ಲಿ ವರ್ಗಾವಣೆ ಅನ್ನೋದು ದಂಧೆಯಾಗ್ತಿದೆ ಅಂತ ಹೇಳಿ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ನಿನ್ನೆ ಕೂಡ ಇಂಧನ ಇಲಾಖೆಯಲ್ಲಿ 2 ವರ್ಗಾವಣೆಯಾಗಿದೆ. ಒಂದು ವರ್ಗಾವಣೆಗೆ 10 ಕೋಟಿ ಲಂಚವನ್ನು ಪಡೆದಿದ್ದಾರೆ. ವರ್ಗಾವಣೆಯಾಗಿ ಹೋದವನ ದಿನದ ಆದಾಯ 50 ಲಕ್ಷ ರೂಪಾಯಿ ಅಂತ ಹೇಳಿ ಎಚ್.ಡಿ.ಕೆ ವರ್ಗಾವಣೆ ದಂಧೆಯ ಬಾಂಬ್ ಸಿಡಿಸಿದ್ದಾರೆ. ನಿನ್ನೆ 2 ಟ್ರಾನ್ಸ್ಫರ್ ಆಗವೆ ಎನರ್ಜಿ ಡಿಪಾರ್ಟ್ಮೆಂಟ್ನಲ್ಲಿ, ಒಂದೊಂದಕ್ಕೆ 10 ಕೋಟಿ. ಅವನು ಟ್ರಾನ್ಸ್ಫರ್ ಮಾಡಲ್ಲ, ಹೋಯ್ತಾವನಲ್ಲ ಈಗ, ಅವನಿಗೆ ದಿವಸದ ಆದಾಯ 50 ಲಕ್ಷ ಕಲೆಕ್ಷನ್. ಇದು ಆಡಳಿತ ನಾನು ನೋಡಿದ್ದೀನಿ. ಕೆಣಕ್ಕೆ ಬೇಡಿ ಪದೇ ನಾನು ಬಾಯಿ ಚಪ್ಪಲಿಕ್ಕೆ ಇವೆಲ್ಲ ಮಾತಾಡಲ್ಲ. ಈ ಸಿಸ್ಟಮ್ನ ಸ್ವಾತಂತ್ರ್ಯ ಬಂದು 75 ವರ್ಷದಲ್ಲಿ ಎಲ್ಲಿಗೆ ತಂದಿದ್ದೀವಿ ಆಳ್ತಾ ಅಂತಕ್ಕಂಥದ್ದನ್ನು ಎಲ್ರಿಗೂ ಗೊತ್ತಿದೆ. ಇವತ್ತು ಗ್ಲೋಬಲೈಸೇಷನ್ನು, ಲಿಬರಲೈಸೇಷನ್ನು 1991ರಲ್ಲಿ ಆದ ನಂತರ ಹಣದ ಕೊರತೆ ಇಲ್ಲ, ಹಣ ಸ್ವೇಚ್ಛಾಚಾರವಾಗಿ ಓಡಾಡುತ್ತೆ. ಆದರೆ ಹಣ ಸಂಗ್ರಹ ಮಾಡಿ ಲೂಟಿ ಮಾಡಿ ಮಜಾ ಮಾಡೋರು ಒಂದು ವರ್ಗ ಇದೆ. ಆ ಬಡವರಾಗೇ ಇದ್ದಾರೆ. ಅವ್ರಿಗೆ ತಲುಪಬೇಕು ಅನ್ನೋದೇ ನನ್ನ ಒಂದು ಹೋರಾಟ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಚ್.ಡಿ.ಕೆ ಹತಾಶರಾಗಿ ಮಾತನಾಡ್ತಿದ್ದಾರೆ. ಹತಾಶರಾಗಿ ಏನೇನೋ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನ ಮಾತನಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ.
ಎಚ್ಡಿಕೆ ಆರೋಪಗಳಿಗೆ ನಾನು ಸದನದಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಹತಾಶರಾಗಿ ಮಾಡ್ತಾ ಇದ್ದಾರೆ, ಹತಾಶರಾಗಿ ಸುಳ್ಳು ಹೇಳ್ತಾ ಇದ್ದಾರೆ, ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ಅಸೆಂಬ್ಲಿನಲ್ಲಿ. ಅವ್ರು ಹತಾಶರಾಗಿ ಮಾಡ್ತಾ ಇದ್ದಾರೆ, ಹತಾಶರಾಗಿ ಸುಳ್ಳು ಹೇಳ್ತಾ ಇದ್ದಾರೆ, ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ಅಸೆಂಬ್ಲಿನಲ್ಲಿ. ಅವ್ರು ಹತಾಶರಾಗಿ ಮಾಡ್ತಾ ಇದ್ದಾರೆ, ಹತಾಶರಾಗಿ ಸುಳ್ಳು ಹೇಳ್ತಾ ಇದ್ದಾರೆ, ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ಅಸೆಂಬ್ಲಿನಲ್ಲಿ. ಅವ್ರು ಹತಾಶರಾಗಿ ಮಾಡ್ತಾ ಇದ್ದಾರೆ, ಹತಾಶರಾಗಿ ಸುಳ್ಳು ಹೇಳ್ತಾ ಇದ್ದಾರೆ, ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ಅಸೆಂಬ್ಲಿನಲ್ಲಿ. ಸದನಕ್ಕೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಪೆನ್ ಡ್ರೈವ್ ತಂದಿದ್ದಂತಹ ವಿಚಾರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ರು. ನೋಡಪ್ಪ, ಅವರು ರಾಜಕೀಯ ಮಾಡ್ತಿದ್ದಾರೆ, ನಾವು ನಮ್ಮ ರಾಜಕೀಯ ಮಾಡ್ತಾ ಇದ್ದೀವಿ. ಅಲ್ಲದೆ ಅವರು ರಾಜಕೀಯ ಮಾಡ್ತಾರೋ ಇಲ್ಲ ಬಾಂಬ್ ಹಾಕ್ತಾರೋ ಹಾಕ್ಲಿ ಅಂತ ಹೇಳಿ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ಅವ್ರ ರಾಜಕಾರಣ ಅವ್ರು ಮಾಡಲಿ, ಅವ್ರು ರಾಜಕಾರಣ ಮಾಡೋದನ್ನೋ ಯಾವ ಬಾಂಬ್ ಹಾಕ್ತಾರೋ ಏನು ಮಾಡ್ತಾರೋ ಅದಕ್ಕೆಲ್ಲ ನಾವೆಲ್ಲ ನಮ್ಮ ಡ್ಯೂಟಿ ಜನರ ಸೇವೆ ಮಾಡಬೇಕು, ನಾವು ಮಾಡ್ತೀವಿ. ಅವ್ರ ರಾಜಕಾರಣ ಅವ್ರು ಮಾಡಲಿ, ಅವ್ರು ರಾಜಕಾರಣ ಮಾಡೋದನ್ನೋ ಯಾವ ಬಾಂಬ್ ಹಾಕ್ತಾರೋ ಏನು ಮಾಡ್ತಾರೋ ಅದಕ್ಕೆಲ್ಲ ನಾವೆಲ್ಲ ನಮ್ಮ ಡ್ಯೂಟಿ ಜನರ ಸೇವೆ ಮಾಡಬೇಕು, ನಾವು ಮಾಡ್ತೀವಿ. ಅವ್ರ ರಾಜಕಾರಣ ಅವ್ರು ಮಾಡಲಿ, ಅವ್ರು ರಾಜಕಾರಣ ಮಾಡೋದನ್ನೋ ಯಾವ ಬಾಂಬ್ ಹಾಕ್ತಾರೋ ಏನು ಮಾಡ್ತಾರೋ ಅದಕ್ಕೆಲ್ಲ ನಾವೆಲ್ಲ ನಮ್ಮ ಡ್ಯೂಟಿ ಜನರ ಸೇವೆ ಮಾಡಬೇಕು, ನಾವು ಮಾಡ್ತೀವಿ. ಅವ್ರ ರಾಜಕಾರಣ ಅವ್ರು ಮಾಡಲಿ, ಅವ್ರು ರಾಜಕಾರಣ ಮಾಡೋದನ್ನೋ ಯಾವ ಬಾಂಬ್ ಹಾಕ್ತಾರೋ ಏನು ಮಾಡ್ತಾರೋ ಅದಕ್ಕೆಲ್ಲ ನಾವೆಲ್ಲ ನಮ್ಮ ಡ್ಯೂಟಿ ಜನರ ಸೇವೆ ಮಾಡಬೇಕು, ನಾವು ಮಾಡ್ತೀವಿ. ಅಕ್ಕಿ ಮೂಟೆ ಹೊತ್ಕೊಂಡು ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಬೆಂಗಳೂರಿನ ಮಲ್ಲೇಶ್ವರಂ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದರು. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲಪಾಡ್ ನೇತೃತ್ವದಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ನಲಪಾಡ್ ಬ್ಯಾರಿಕೇಡ್ ಹತ್ತಿ ಒಳನುಗ್ಗೋಕೆ ಯತ್ನಿಸಿದ್ದು, ಈ ವೇಳೆ ಕೆಲ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಶೇಕಡ ಅಲಿಗೇಷನ್ ಬಗ್ಗೆ 1.5 ವರ್ಷದಿಂದ ಆರೋಪ ಮಾಡ್ತಿದ್ದಾರೆ. ಇಲ್ಲಿಯವರೆಗೂ 40% ಕಮಿಷನ್ ಬಗ್ಗೆ ದಾಖಲೆ ಕೊಟ್ಟಿಲ್ಲ. ತನಿಖೆ ಮಾಡಿದ್ರೆ ನಮಗೆ ನ್ಯಾಯ ಸಿಗುವ ವಿಶ್ವಾಸವಿದೆ ಅಂತ ಹೇಳಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ಆರೋಪಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಸರ್ಕಾರ ನಿಜವಾಗ್ಲೂ ಭ್ರಷ್ಟಾಚಾರದ ವಿರುದ್ಧ ಇದ್ರೆ ನಾನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಗ್ರಹ ಮಾಡ್ತೀನಿ, 2013ರಿಂದ 2023 ಮಾರ್ಚ್ ವರೆಗೆ ಎಲ್ಲ ಕೇಸ್ಗಳು ಈ ಕಮಿಷನ್ ಮುಂದೆ ಬರಲಿ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ. 40% ಅಲಿಗೇಷನ್ ಅವ್ರು ಏನು ಮಾಡಿದ್ರು ಅಂತ ಅಲಿಗೇಷನ್ ಮಾಡೋಕ್ಕತ್ತಿ 1.5 ವರ್ಷ ಆಯಿತು. ಇವತ್ತುವರೆಗೂ ಯಾವುದೇ ಒಂದು ಕೇಸು ಕೂಡ ಪ್ರೂಫ್ ಕೊಟ್ಟಿರಲಿಲ್ಲ. ಈ ಕಮಿಷನ್ ಮುಂದೆ ಏನಿದೆ ಕೊಡಲಿ, ಇನ್ಕ್ವೈರಿ ಆಗಲಿ, ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ. ಎರಡನೇದಾಗಿ ನಿಜವಾಗ್ಲೂ ಕೂಡ ಭ್ರಷ್ಟಾಚಾರದ ವಿರುದ್ಧ ಈ ಸರ್ಕಾರ ಇದ್ದರೆ ನಾನು ಸಿದ್ದರಾಮಯ್ಯ ಅವ್ರಿಗೆ ಆಗ್ರಹ ಮಾಡ್ತೀನಿ, 2013ರಿಂದ 2023 ಮಾರ್ಚ್ವರೆಗೂ 2013ರಿಂದ 2023 ಮಾರ್ಚ್ವರೆಗೂ ಎಲ್ಲ ಕೇಸುಗಳು ಈ ಕಮಿಷನ್ ಮುಂದೆ ಬರಲಿ. ಸಿಲೆಕ್ಟಿವ್ ಆಗಿ, ರಾಜಕೀಯ ಪ್ರೇರಿತವಾಗಿ, ವಿಂಡಿಕ್ಟಿವ್ ಆಗಿ ಮಾಡ್ದೇನೆ 2013ರಿಂದ 2023ಗೆ ಬರಲಿ. ಯಾರ್ಯಾರು ತಪ್ಪಿಸಿದ್ರೆ ಅವ್ರು ಶಿಕ್ಷೆ ಆಗಲಿ. ರಾಜಕಾರಣದಲ್ಲಿ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು. ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಿ ಹೀಗೆ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಅಂತ ಹೇಳಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮಾರ್ಮಿಕವಾಗಿ ನುಡಿದಿದ್ದಾರೆ. ಅಷ್ಟೇ ಅಲ್ಲ, ರಾಜಕೀಯದಲ್ಲಿ ಊಹೆಗಳು ನಡೆಯುವುದಿಲ್ಲ, ಮತ್ತೆ ಯಾವುದನ್ನು ಅಳೆಯುವುದಕ್ಕೂ ಸಾಧ್ಯ ಇಲ್ಲ. ಈ ಹಿಂದಿನಿಂದ ಇದೇ ಆಗ್ತಾ ಬಂದಿರುವುದು ಅಂತ ಹೇಳಿ ಮಹಾರಾಷ್ಟ್ರ ಸರ್ಕಾರದ ಘಟನೆಯ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಪತನದ ಬಗ್ಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸುಳಿವನ್ನ ಕೊಟ್ರ ಅನ್ನುವಂತಹ ಚರ್ಚೆ ಈಗ ಶುರುವಾಗಿದೆ. ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಇದಾಯ್ತು, ಅದೇ ರೀತಿ ಕರ್ನಾಟಕದಲ್ಲಿ ಆಗ್ತಾ ಇದೆ. ನೋಡಿ, ರಾಜಕಾರಣದಲ್ಲಿ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಯಾವತ್ತೂ ಕೂಡ ಗೊತ್ತಿಲ್ಲ. ಅದು ಇವತ್ತಿಂದ ಅಲ್ಲ.
ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಇದಾಯ್ತು, ಅದೇ ರೀತಿ ಕರ್ನಾಟಕದಲ್ಲಿ ಆಗ್ತಾ ಇದೆ. ನೋಡಿ, ರಾಜಕಾರಣದಲ್ಲಿ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಯಾವತ್ತೂ ಕೂಡ ಗೊತ್ತಿಲ್ಲ. ಅದು ಇವತ್ತಿಂದ ಅಲ್ಲ. ಬಿಜೆಪಿಯಲ್ಲಿ ಸೋಲಿನ ಪರಾಮರ್ಶೆ ಹೆಸರಿನಲ್ಲಿ ಕೆಸರೆರಚಾಟ ನಡೀತಾ ಇದ್ದು ರಾಜುಗೌಡ ಸ್ವಪಕ್ಷದ ನಾಯಕರ ವಿರುದ್ಧವೇ ಗರಂ ಆಗಿದ್ದಾರೆ. ಈ ರೀತಿಯ ಹೇಳಿಕೆಗಳಿಂದ ಪಕ್ಷಕ್ಕೆ ಬಹಳಷ್ಟು ಡ್ಯಾಮೇಜ್ ಆಗ್ತಿದೆ. ಇಂತಹ ಹೇಳಿಕೆಗಳಿಂದಾನೇ 123 ಇದ್ದವರು 65ಕ್ಕೆ ಬಂದಿದ್ದೇವೆ ಅಂತ ಹೇಳಿ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬರೀ ರೇಣುಕಾಚಾರ್ಯ ಅಲ್ಲ, ಬಹಳಷ್ಟು ಜನ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಈ ರೀತಿ ಡ್ಯಾಮೇಜ್ ಮಾಡೋರನ್ನ ಕೂರಿಸಿ ಚಾಯ್ ಪೇ ಚರ್ಚೆ ಮಾಡಬಾರ್ದು, ಸೀರಿಯಸ್ ಆಗಿ ಆಕ್ಷನ್ ತಗೊಂಡ್ರೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಸಿಡಿದಿದ್ದಾರೆ. ಯಾವುದೇ ಕಾರಣಕ್ಕೂ ನೋಟಿಸ್ಗೆ ಉತ್ತರ ನೀಡುವುದಿಲ್ಲ ಅಂತ ಹೇಳಿ ರೇಣುಕಾಚಾರ್ಯ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ನಮ್ಮಲ್ಲಿ ಶಿಸ್ತು ಸಮಿತಿ ಇದೆ ಅಂತ ಗೊತ್ತಾಗಿದ್ದೇ ನನಗೆ ನೋಟಿಸ್ ಕೊಟ್ಟ ಮೇಲೆ ನನಗೆ ಶಿಸ್ತು ಸಮಿತಿಯ ಅಧ್ಯಕ್ಷರು ಯಾರು ಅಂತ ಸಹ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಪಕ್ಷದಲ್ಲಿ 11 ಜನರಿಗೆ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ನನ್ನದೊಂದು ನೋಟಿಸ್ ವೈರಲ್ ಮಾಡ್ತಾರೆ, ನಾನು ಯಾವುದೇ ಕಾರಣಕ್ಕೂ ನೋಟಿಸ್ಗೆ ಉತ್ತರ ಕೊಡುವುದಿಲ್ಲ ಅಂತ ಹೇಳಿದ್ರು. ಅಲ್ಲದೆ ಶಾಮನೂರು ಶಿವಶಂಕರಪ್ಪ ಜೊತೆ ರಾಜಕೀಯ ಬಿಟ್ಟು ಉತ್ತಮ ಒಡನಾಟ ಇದೆ, ಆದರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸೇರುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ದೌರ್ಬಲ್ಯ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಹೀನಾಯ ಸೋಲಿಗೆ ಏನು ಕಾರಣ ಅಂತೇಳಿ ವಾಸ್ತವಾಂಶಗಳನ್ನು ರೇಣುಕಾಚಾರ್ಯರ ಮಾತಲ್ಲ ಇದು, ಅನ್ಯತೆ ಭಾವಿಸ್ಬೇಡ್ರಿ ಮಾಧ್ಯಮ ಸ್ನೇಹಿತರೆ. ಈ ನಾಡಿನ ಪ್ರತಿಯೊಬ್ಬ ಕಾರ್ಯಕರ್ತರು, ಮುಖಂಡರು ಮತ್ತು ಎಲ್ಲ ವರ್ಗದವರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದೀನಿ. ವ್ಯಕ್ತಪಡಿಸೋದಕ್ಕೆ ನನಗೆ ಮುಕ್ತವಾಗಿ ಸ್ವತಂತ್ರವಾಗಿ ಅಧಿಕಾರ ಇದೆ, ನಾನು ಹೇಳಿದ್ದೀನಿ. ಇದು ನೋಡಿ, ನಾನು ಮಾತಾಡಿ ಮೇಲೆ ಅನೇಕ ಮಾಜಿ ಸಚಿವರುಗಳು, ಹಾಲಿ ಶಾಸಕರು ಮತ್ತು ಭಾಳಷ್ಟು ಜನ ಕರೆ ಮಾಡಿ ನಿಮ್ಮ ನಿಲುವು ಸರಿ ಇದೆ ಅಂತೇಳಿ ಬೆಂಬಲ ವ್ಯಕ್ತಪಡಿಸಿದರೆ ನಾನು ಹೇಳಿದಲ್ಲಿ ಯಾವುದು ತಪ್ಪು ಇಲ್ಲ, ಮರೆಮಾಚಿಲ್ಲ. ಏನು ಹೇಳಬೇಕು ಅದನ್ನು ಹೇಳಿ. ನಾನು ನೋಟಿಸ್ಗೆ ಉತ್ತರ ಕೊಡಲ್ಲ, ಮಾಡಲಿ, ನನಗೇನು ನಷ್ಟ ಇಲ್ಲ. ನಾನು ಹೇಳ್ತಾ ಇದ್ದೀನಿ, 10 ಜನರಿಗೆ ನೋಟಿಸ್ ಕೊಟ್ಟಿದ್ದೀವಿ ಅಂತ ರಾಜ್ಯದ ಅಧ್ಯಕ್ಷ ಹೇಳ್ತಾರೆ. ಹೊರಗಡೆ ಬಂದು 11 ಜನಕ್ಕೆ, ರಾಜ್ಯದ ಅಧ್ಯಕ್ಷ 11 ಜನಕ್ಕೆ ಬಂದು ನೋಟಿಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಶಿಸ್ತು ಸಮಿತಿ ಅಧ್ಯಕ್ಷ ನನಗೆ ಯಾರು ಅಂತ ಗೊತ್ತೇ ಇಲ್ಲ. ಅವ್ರು ಹೇಳ್ತಾರೆ ರೇಣುಕಾಚಾರ್ಯ ಒಬ್ಬರಿಗೆ, ಅಂದ್ರೆ ರೇಣುಕಾಚಾರ್ಯ ಒಬ್ಬರಿಗೆ ಒಂದು, ಇನ್ನೊಬ್ಬರಿಗೊಂದ. ಒಂದೇ ಕುಟುಂಬದಿಂದ ಗೃಹ ಜ್ಯೋತಿಗಾಗಿ 2-3 ಅರ್ಜಿ ಸಲ್ಲಿಕೆ ಮಾಡಿರುವ ಆರೋಪ ಬೆಂಗಳೂರಿನಲ್ಲಿ ಕೇಳಿಬಂದಿದೆ. ಹಲವು ಮನೆಯಲ್ಲಿ ಮೋಟಾರ್ಗೆ 1 ಮೀಟರ್, ಮನೆಗೆ 1 ಮೀಟರ್ ಇವೆ. ಕೆಲವು ಕಡೆ 2 ಕರೆಂಟ್ ಮೀಟರ್ ಇವೆ. ಬಾಡಿಗೆದಾರರು ಇಲ್ಲದೆ ಕೆಲ ಮನೆಗಳು ಖಾಲಿ ಇವೆ. ಹೀಗೆ ಇರುವ ಕಡೆ 1 ಮೀಟರ್ಗೆ ಮನೆ ಮಾಲೀಕ ಅಂತ ಯಜಮಾನನಿಂದ ಅರ್ಜಿ ಸಲ್ಲಿಕೆಯಾದ್ರೆ, ಉಳಿದ ಮೀಟರ್ಗಳಿಗೆ ಬಾಡಿಗೆದಾರರು ಅಂತ ಕುಟುಂಬದ ಇತರ ಸದಸ್ಯರಿಂದ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಅರ್ಜಿ ಸಲ್ಲಿಕೆ ವೇಳೆ ಕೇವಲ ಆಧಾರ್ ನಂಬರ್ ಕೇಳುವ ಕಾರಣ ಈ ತರಹ ದುರ್ಬಳಕೆ ಮಾಡಲಾಗ್ತಾ ಇದೆ. ಈ ರೀತಿಯ ಅರ್ಜಿಯನ್ನ ತಿರಸ್ಕರಿಸೋಕೆ ಇಂಧನ ಇಲಾಖೆ ಮುಂದಾಗಿದೆ. ಸರ್ಕಾರದ ಗೃಹ ಜ್ಯೋತಿ ಗ್ಯಾರಂಟಿಯಿಂದ ಪೊಲೀಸ್ ಹಾಗೂ ಜೆಸ್ಕಾಂ ಸಿಬ್ಬಂದಿ ಹೊಡೆದಾಡಿರುವಂತಹ ಘಟನೆ ರಾಯಚೂರು ನಗರದ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ನಡೆದಿದೆ. ಪೇದೆ ಸುರೇಶ್ ಬಾಬು ಹಾಗೆ ಜೆಸ್ಕಾಂ ಮೀಟರ್ ರೀಡರ್ ಮಲ್ಲಿನಾಥ್ ನಡುವೆ ಮಾರಾಮಾರಿ ನಡೆದು ಹೋಗಿದೆ. ಪರಿಣಾಮ ಪೇದೆ ಸುರೇಶ್ ಜೆಸ್ಕಾಂ ಸಿಬ್ಬಂದಿ ವಿರುದ್ಧ ಮಾರ್ಕೆಟ್ ಯಾರ್ಡ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ. ಡ್ರೆಸ್, ಐಡಿ ಕಾರ್ಡ್ ಇಲ್ಲದೆ ಕ್ವಾರ್ಟರ್ಸ್ಗೆ ಬಂದಿದ್ರು. ಆ ವೇಳೆ ನಾನು ಫೋಟೋ ತೆಗೆಯೋಕೆ ಮುಂದಾದಾಗ ಆತ ಹಲ್ಲೆ ಮಾಡಿದ್ದಾನೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇತ್ತ ಮಲ್ಲಿನಾಥ್ ಕೂಡ ಬಿಲ್ ಕಟ್ಟಿ ಅಂದಿದ್ದಕ್ಕೆ ಪೇದೆ ಸುರೇಶ್ ಬಾಬು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಪ್ರತಿ ದೂರನ್ನ ದಾಖಲು ಮಾಡಿದ್ದಾರೆ. ಥರ್ಮಾಮೀಟರ್ನಲ್ಲಿ ಟೆಂಪರೇಚರ್ ಏರಿದಂಗೆ ಸರ್ ಅಂತ ಇದ್ದಕ್ಕಿದ್ದಂತೆ ಟೊಮ್ಯಾಟೊ ಬೆಲೆ ಗಗನಕ್ಕೇರ್ಬಿಟ್ಟಿದೆ. ಕೆಜಿ ಟೊಮ್ಯಾಟೊ ಬೆಲೆಯನ್ನ 100 ರೂಪಾಯಿಗಿಂತ ಕಡಿಮೆ ಕೇಳೋ ಹಾಗೆ ಇಲ್ಲವೇ ಇಲ್ಲ. ಹಾವೇರಿ ಜಿಲ್ಲೆ ಅಕ್ಕಿ ಆಲೂರಿನ ಟೊಮ್ಯಾಟೊ ವ್ಯಾಪಾರಿಯೊಬ್ಬ ಸಿಸಿಟಿವಿ ಭದ್ರತೆಯನ್ನ ಒದಗಿಸಿದ್ದಾನೆ. ಮಾರ್ಕೆಟ್ನಲ್ಲಿ ತರಕಾರಿ ವ್ಯಾಪಾರ ಮಾಡ್ತಾ ಇರುವಾಗಲೇ ಯಾರಾದ್ರೂ ಬಂದು ಖರೀದಿಯ ನೆಪದಲ್ಲಿ ಕದ್ದೊಯ್ಯಬಹುದು ಅನ್ನುವಂಥ ಆತಂಕ. ಕೆಜಿಗಟ್ಟಲೆ ಬಿಡಿ, 1-2 ಟೊಮ್ಯಾಟೊ ಕದ್ದೊಯ್ದ್ರೂ ಕೂಡ ನಷ್ಟ ಗ್ಯಾರಂಟಿ. ಅದಕ್ಕೆ ಟೊಮ್ಯಾಟೊ ಹಣ್ಣಿನ ಮಧ್ಯೆ ಸಿಸಿ ಕ್ಯಾಮೆರಾ ಅಳವಡಿಸಿ ತನ್ನ ವ್ಯಾಪಾರದ ಸೇಫ್ಟಿಯನ್ನ ನೋಡಿಕೊಂಡಿದ್ದಾನೆ. ಅತ್ತ ವ್ಯಾಪಾರಿ ಮಾರ್ಕೆಟ್ನಲ್ಲಿ ಟೊಮ್ಯಾಟೊಗೆ ಸಿಸಿಟಿವಿ ಅಳವಡಿಸಿದ್ರೆ, ಇತ್ತ ರಾತ್ರೋರಾತ್ರಿ ಹೊಲಕ್ಕೆ ನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಟೊಮ್ಯಾಟೊನ ಕಳ್ಳರು ಕದ್ದಿರುವಂತಹ ಘಟನೆ ಹಾಸನದಲ್ಲಿ ನಡೆದಿದೆ. ಬೇಲೂರಿನ ಗೋಣಿಸೋಮನಹಳ್ಳಿ ಬಳಿ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಟೊಮ್ಯಾಟೊ ಕಳ್ಳತನವಾಗಿದ್ದು, ರೈತ ಕಂಗಾಲಾಗ್ಬಿಟ್ಟಿದ್ದಾರೆ. ಕಳ್ಳತನದ ಬಗ್ಗೆ ಹಳೆಬೀಡು ಪೊಲೀಸ್ ಠಾಣೆಯಲ್ಲಿ ರೈತ ದೂರನ್ನ ದಾಖಲು ಮಾಡಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ಸೂಚನೆ ಮೇರೆಗೆ ವರ್ಗಾವಣೆ ಮಾಡಿದ್ದಾರೆ ಅಂತ ಆರೋಪ ಮಾಡಿ ಮಂಡ್ಯದ ನಾಗಮಂಗಲದ ಬಸ್ ಡಿಪೋದಲ್ಲಿ
ಕೆಎಸ್ಆರ್ಟಿಸಿ ಬಸ್ ಡ್ರೈವರ್ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ. ಜಗದೀಶ್ ಎಂಬ ಬಸ್ ಡ್ರೈವರ್ ಕಮ್ ಕಂಡಕ್ಟರ್ ಇವತ್ತು ವರ್ಗಾವಣೆ ಆದೇಶ ತೆಗೆದುಕೊಳ್ಳದೆ ಕ್ರಿಮಿನಾಶಕವನ್ನ ತಂದು ಡಿಪೋದಲ್ಲೇ ಸೇವನೆ ಮಾಡಿದ್ದಾರೆ. ಬಳಿಕ ಸಹೋದ್ಯೋಗಿಗಳು ಎಷ್ಟೇ ಹೇಳಿದ್ರೂ ಆಸ್ಪತ್ರೆಗೆ ತೆರಳದೆ ಪಟ್ಟನ್ನ ಹಿಡಿದಿದ್ರು. ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಪರ ಓಡಾಡಿದ್ದಾರೆ ಅಂತ ಹೇಳಿ ಟಾರ್ಗೆಟ್ ಮಾಡಿ ವರ್ಗಾವಣೆ ಮಾಡಲಾಗಿದೆ ಅಂತ ಚಲುವರಾಯಸ್ವಾಮಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಕೊನೆಗೆ ಮನವೊಲಿಸಿ ಜಗದೀಶ್ ಅವರಿಗೆ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಹ್ಯಾಕರ್ ಶ್ರೀಕಿಯ ಹ್ಯಾಕಿಂಗ್ ಕಹಾನಿ ಬೆಚ್ಚಿ ಬೀಳಿಸುತ್ತೆ. ಕೋರ್ಟ್ಗೆ ನೀಡಿದಂತಹ ಹೇಳಿಕೆಯಲ್ಲಿ ಎಲ್ಲವೂ ಕೂಡ ಬಯಲಾಗಿದೆ. ಚಿಕ್ಕ ವಯಸ್ಸಿನಲ್ಲಿ ಶ್ರೀಕಿ ಹ್ಯಾಕಿಂಗ್ ಕೋರ್ಸ್ಗೆ ಸೇರಿದ್ದ ಅನ್ನುವ ವಿಚಾರ ಬೆಳಕಿಗೆ ಬಂದಿದೆ. ರೂನ್ಸ್ಕೇಪ್ ಗೇಮರ್ ಹ್ಯಾಕ್ ಮಾಡಿ ಶ್ರೀಕೃಷ್ಣ ಲಕ್ಷ ಹಣವನ್ನ ಸಂಪಾದನೆ ಮಾಡ್ತಿದ್ದ. 2016ರಲ್ಲಿ ರಾಹುಲ್ ಗಾಂಧಿ, ಎನ್ಡಿಟಿವಿ ಹಾಗೆ ವಿಜಯ್ ಮಲ್ಯ, ಬರ್ಕಾದತ್ ವೆಬ್ಸೈಟ್, ಟ್ವಿಟರ್ ಖಾತೆ ಹ್ಯಾಕ್ ಮಾಡಿದ್ದಲ್ಲದೆ 2018ರಲ್ಲಿ ಚೈನೀಸ್ ವೆಬ್ಸೈಟ್ ಹ್ಯಾಕ್ ಮಾಡಿ 2 ಕೋಟಿ ಲಾಭ ಮಾಡಿಕೊಂಡಿದ್ದ. ರಾಜ್ಯ ಸರ್ಕಾರದ ಪ್ರೊಕ್ಯೂರ್ಮೆಂಟ್ ಹ್ಯಾಕ್ ಮಾಡಿದ್ದಂತಹ ಶ್ರೀಕಿ 18 ಕೋಟಿ ಮತ್ತೊಮ್ಮೆ 28 ಕೋಟಿ ಹ್ಯಾಕ್ ಮಾಡಿದ್ದ ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ಇನ್ನು 4ನೇ ಕ್ಲಾಸ್ ಓದುವಾಗಲೇ ಹ್ಯಾಕರ್ಗಳನ್ನ ಸಂಪರ್ಕಿಸಿದ್ದ ಶ್ರೀಕಿ ಬ್ಲಾಕ್ ಹ್ಯಾಟ್ ಎಂಬ ಹ್ಯಾಕರ್ಗಳ ತಂಡದ ಸದಸ್ಯನಾಗಿದ್ದ. ಈತ 8ನೇ ಕ್ಲಾಸ್ನಲ್ಲಿ ಓದುವಾಗಲೇ 50,000 ಸದಸ್ಯರಿದ್ದಂತಹ ಗುಂಪು 2 ಭಾಗವಾಗಿತ್ತು. ಬ್ಲಾಕ್ ಹ್ಯಾಟ್ ವಿಭಜನೆ ವೇಳೆ ಒಂದು ಗುಂಪಿನ ಅಡ್ಮಿನಿಸ್ಟ್ರೇಟರ್ ಆಗಿ ಬಡ್ತಿ ಪಡೆದಂತಹ ಶ್ರೀಕಿ ಒಂದು ತಂಡವನ್ನ ಮುನ್ನಡೆಸಿದ್ದ ಅಂತ ಹೇಳಿ ಕೋರ್ಟ್ಗೆ ನೀಡಿದಂತಹ ಹೇಳಿಕೆಯಲ್ಲಿ ತಿಳಿದು ಬಂದಿದೆ. ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಸಾವಿನ ಹೆದ್ದಾರಿ ಅಂತಾನೆ ಅಪಖ್ಯಾತಿಗೆ ಒಳಗಾಗಿದೆ. ಕೇವಲ 6 ತಿಂಗಳಲ್ಲಿ 500ಕ್ಕೂ ಹೆಚ್ಚು ಅಪಘಾತಗಳು ಸಂಭವಿಸಿವೆ. ಇತ್ತೀಚೆಗೆ ಹೆದ್ದಾರಿ ಪರಿಶೀಲಿಸಿದಂತಹ ಎಡಿಜಿಪಿ ಅಲೋಕ್ ಕುಮಾರ್ ಹೆದ್ದಾರಿ ಪ್ರಾಧಿಕಾರಕ್ಕೆ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ರು. ಎಡಿಜಿಪಿ ಸೂಚನೆ ಮೇರೆಗೆ ಎಕ್ಸ್‌ಪ್ರೆಸ್ ವೇನಲ್ಲಿ ಪ್ರತಿ ಗಂಟೆಗೆ 100 ಕಿಲೋಮೀಟರ್ ವೇಗದ ಮಿತಿಯನ್ನ ಅಳವಡಿಸೋಕೆ ಪೊಲೀಸ್ ಇಲಾಖೆ ಆದೇಶವನ್ನ ಹೊರಡಿಸಿದೆ. ಶಿಸ್ತಿನಿಂದ ನಿಯಮ ಪಾಲಿಸೋಕೆ ರಸ್ತೆಯಲ್ಲಿ ರೆಡಾರ್ ಹಾಗೆ ಸ್ಪೀಡ್ ರೆಕಗ್ನಿಷನ್ ಯಂತ್ರಗಳನ್ನ ಅಳವಡಿಸಲಾಗಿದ್ದು ನಿಯಮ ಉಲ್ಲಂಘಿಸಿದ್ರೆ ಕೇಸ್ ಬೀಳಲಿದೆ. ಟ್ರಾಫಿಕ್ ರೂಲ್ಸ್ ದಂಡ ಪಾವತಿ ಮಾಡೋಕೆ ಮತ್ತೆ ಶೇಕಡಾ 50ರಷ್ಟು ರಿಯಾಯಿತಿಯನ್ನ ನೀಡಲಾಗಿದೆ. ದಂಡ ಪಾವತಿಗೆ ರಿಯಾಯಿತಿ ನೀಡಿರುವುದಾಗಿ ಸಾರಿಗೆ ಇಲಾಖೆ ಆದೇಶವನ್ನ ಹೊರಡಿಸಿದ್ದು, ಫೆಬ್ರವರಿ 11ರ ಅವಧಿಯ ಒಳಗೆ ದಾಖಲಾಗಿರುವಂತಹ ಪ್ರಕರಣಗಳಿಗೆ ಈ ರಿಯಾಯಿತಿ ಅನ್ವಯ ಆಗುತ್ತೆ. ದಂಡ ಪಾವತಿಗೆ 2 ತಿಂಗಳು ಕಾಲಾವಕಾಶ ಇದ್ದು ಸೆಪ್ಟೆಂಬರ್ 9ರವರೆಗೆ ರಿಯಾಯಿತಿ ಇರಲಿದೆ. ಆದರೆ ಈ ಆದೇಶವು ಇತ್ಯರ್ಥವಾಗುವ ಪ್ರಕರಣಗಳಿಗೆ ಮಾತ್ರ ಅನ್ವಯಿಸುತ್ತೆ. ಕಿಚ್ಚ ಸುದೀಪ್ ತಮ್ಮ ಪುಟ್ಟ ಅಭಿಮಾನಿಯ ಆಸೆಯನ್ನ ತಿಳಿದು ಭೇಟಿಯಾಗಿ ಆಕೆಯ ಆಸೆಯನ್ನ ಈಡೇರಿಸಿದ್ದಾರೆ. ಪುಟ್ಟ ಅಭಿಮಾನಿಯ ಖುಷಿಗೆ ಸದ್ಯ ಪಾರ್ವೇ ಇಲ್ಲದಂತಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಈ ಪುಟ್ಟ ಬಾಲಕಿ ಹೆಸರು ಸಾಕ್ಷಿ. ಈಕೆ ಸಣ್ಣ ವಯಸ್ಸಿನಿಂದ ಕ್ಯಾನ್ಸರ್ನಿಂದ ಬಳಲ್ತಿದ್ದಾಳೆ. ಹೇಗಿದ್ರೂ ಕೂಡ ಕಿಚ್ಚನ ಅಪ್ಪಟ ಅಭಿಮಾನಿ. ಒಮ್ಮೆಯಾದ್ರೂ ಕೋಟಿಗೊಬ್ಬನನ್ನ ನೋಡಬೇಕು, ಭೇಟಿಯಾಗಬೇಕು, ಅವ್ರ ಜೊತೆ ಸೆಲ್ಫಿ ತೆಗೆದುಕೊಳ್ಬೇಕು ಅಂತ ಆಸೆ ಪಟ್ಟಿದ್ಲಂತೆ. ಸುದ್ದಿ ತಿಳಿದ ಕಿಚ್ಚ ಸುದೀಪ್ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟು ಆಕೆಯ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಆಟೋಗ್ರಾಫ್ ನೀಡಿದ್ದಾರೆ. ಪ್ರೀತಿಯ ಅಪ್ಪುಗೆಯ ಜೊತೆ ಉಡುಗೊರೆಗಳನ್ನ ಕೂಡ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.